ಕರ್ಣ ನಿನ್ನ ಅಮ್ಮನ ತರ ನೋಡ್ತಾನೆ. ಅವನು ನಿನಗೆ ನಂಬರ್ ಕೊಟ್ಟಿರಲ್ವಾ? ನಾನು ಕೇಳಿಲ್ಲ ಚಿಕ್ಕಿ, ನಾನು ಕೇಳಿದ್ರೆ ತಾನೇ ಅವ್ರು ಕೊಡ್ತಾರೆ. ನೀನ್ ಯಾಕೆ ಕೇಳ್ತೀಯ ಬಿಡು. ಅವಳಿಗೇನಾದ್ರೆ ನಿನ್ಗೇನಾಗ್ಬೇಕು? ಎಲ್ರೂ ತರ ನಿನಗೂ ಅವಳ ಮೇಲೆ ಕೇರ್ಲೆಸ್ ಜಾಸ್ತಿ. ಸಾರಿ ಚಿಕ್ಕಿ, ಆ ಥರ ಎಲ್ಲ ಏನೂ ಇಲ್ಲ. ನಾನು ಬೇರೆ ಯಾವುದೋ ಟೆನ್ಷನಲ್ಲಿದ್ದೆ. ಹೋಗ್ಲಿ ಬಿಡು ಪಾಪ. ನೀನ್ ಗಂಡನ್ ಬೇರೆ ಬಿಟ್ಟಿದ್ಯಾ. ಕಣ್ಮುಂದೇನೆ ನೀನ್ ಗಂಡನ್ಗೆ ಬೇರೆ ಒಂದು ಹುಡುಗಿ ಜೊತೆ ಮದ್ವೆ ಮಾಡ್ತಿದ್ಯಾ. ನಿನಗ್ ನೋವಾಗ್ದೇ ಇರುತ್ತಾ? ಸೇವಂತಿ, ನೀನೊಂದ್ ಕೆಲ್ಸ ಮಾಡು. ಕರ್ಣನ್ ಹತ್ರ ಪ್ರೀ ನಂಬರ್ ಏನು ಅಂತ ಕೇಳಿ ತಿಳ್ಕೊತೀಯಾ? ಆ ಕೆಲಸ ನೀವೇ ಮಾಡಬಹುದಲ್ಲ ಚಿಕ್ಕಿ? ಅಯ್ಯೋ, ನಾನ್ ಕೇಳಿದ್ರೆ ಅವನೆಲ್ಲೇ ಕೊಡ್ತಾನೆ, ನೀನ್ ಕೇಳಿದ್ರೆ ಕೊಟ್ರು ಕೊಡ್ತಾನೆ. ಪ್ಲೀಸ್ ಕಣೆ ಸೇವಂತಿ. ಅವಳ ನಂಬರ್ ಯಾರಿಗೂ ಕೊಡಬಾರ್ದು ಅಂತ ತೀರ್ಮಾನ ಆಗಿದೆ. ಅವ್ರಿಗೆ ಹೇಳಿದೆ ಗುಟ್ಟಾಗಿ ಆ ನಂಬರ್ನ ನಾನು ನಿಮಗೆ ಕೊಡೋದು ಇಲ್ಲ. ಅದು ಅವ್ರು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾನು ಮಾಡೋ ದ್ರೋಹ ಆಗತ್ತೆ. ಅದನ್ನ ನಾನು ಮಾಡೋದಿಲ್ಲ. ಈ ಚಿಕ್ಕಿಗೋಸ್ಕರ ಅಷ್ಟು ಮಾಡೋದಿಲ್ವಾ? ಚಿಕ್ಕಿ, ಈಗಲೇ ಅವ್ರು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸೋದೇ ಕಷ್ಟ ಆಗಿದೆ. ಒಂದ್ ಕೆಲಸ ಮಾಡ್ತೀನಿ, ನೀವು ಕೇಳಿದ್ರಿ ಅಂತ ನಾನು ಭಾವನ್ಗೆ ಹೇಳ್ತೀನಿ. ನೀವೇ ಅವ್ರ ಹತ್ರ ಡೈರೆಕ್ಟ್ ಆಗಿ ಕೇಳ್ಬಿಡಿ. ಅಯ್ಯೋ, ಬೇಡ ಬೇಡ ಬೇಡ. ಒಂದ್ ರೌಂಡ್ ಈಗಲೇ ಅಮ್ಮನ ಹತ್ರ ಉಗಿಸ್ಕೊಂಡಿದ್ದಾಯ್ತು. ಈಗ ಕರ್ಣನ ಹತ್ರ ಬೇರೆ ಉಗಿಸ್ಕೋಬೇಕಾ? ಬೇಡ ಬೇಡ ಬಿಡು. ಈ ಚೀಟಿ ಎಲ್ಲೋ ನೋಡ್ದಾಗಿದೆಯಲ್ಲ. ಅಯ್ಯೋ, ಅವತ್ತು ಅನ್ಸೂಯ ಆಂಟಿ ಕೊಟ್ಟ ಚೀಟಿ ಅಲ್ವಾ ಇದು? ಅಂದ್ರೆ ಅನ್ಸೂಯ ಆಂಟಿ ಅವತ್ತು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇದನ್ನೇನಾ? ಅಲ್ಲ, ಇವಳವ್ರ ಮಗಳಲ್ಲ ಅಂದ್ಮೇಲೆ ಇವಳು ಯಾರು? ಇದೇನಿದು? ಮೊಬೈಲೇ ಆನ್ ಆಗ್ತಿಲ್ಲ. ಬ್ಯಾಟ್ರಿ ಏನಾದರೂ ಡೆಡ್ ಆಗಿದೆಯಾ? ಛೇ, ಅಫಿಷಿಯಲ್ ಕಾಲ್ಸ್ ಬೇರೆ ಇದೆ ಇವತ್ತು. ಏನು ಮಾಡಲಿ? ಈ ಮೊಬೈಲ್ ಬೇಕಾದಾಗಲೇ ಕೈ ಕೊಡುತ್ತೆ. ಅರೆ, ಹೌದಲ್ವಾ? ಒಂದ್ಸರಿ ಮಣಿ ಫೋನು ರಿಪೇರಿ ಮಾಡಿಸಿ ಕಾರಲ್ಲೇ ಇಟ್ಟಿದ್ದೀನಿ. ಥ್ಯಾಂಕ್ ಗಾಡ್, ಮಣಿನೂ ಕೇಳಲಿಲ್ಲ. ನಾನು ಅವಳಿಗೆ ಕೊಡೋದು ಮರ್ತೆ. ಈಗ ಹೇಗೋ ಯೂಸ್ ಆಗುತ್ತೆ. ಸದ್ಯಕ್ಕೆ ನನ್ನ ಸಿಮ್ ತೆಗೆದು ಆ ಫೋನಲ್ಲಿ ಹಾಕಿಟ್ಕೊಂಡ್ರೆ ಆಗುತ್ತೆ. ಇಲ್ಲ,
ವಿನಾಕಾರಣ ನನ್ನನ್ನು ಬೈದ್ರೂ ಪರವಾಗಿಲ್ಲ. ನಾನು ಪ್ರೀನ ನೋಡ್ಬೇಕು, ಅವಳನ್ನ ಮಾತಾಡ್ಸ್ಬೇಕು. ಅವನ ಹತ್ರ ಹೇಗಾದ್ರೂ ಮಾಡಿ ಫೋನ್ ನಂಬರು ಅಡ್ರೆಸ್ಸು ತಿಳ್ಕೋಬೇಕು.